ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನಲ್ಲಿ ಯಮಕೋಟೆ ಹೋಬಳಿಯಲ್ಲಿ ಇವತ್ತೇನು KDB ಅಕ್ವಿಸಿಷನ್ ಹೊರಟಿದ್ದಾರೆ ಅದರ ವಿರುದ್ಧವಾಗಿ ನಮ್ಮ ರೈತಾಪಿ ವರ್ಗದವರು ಇವತ್ತು ಫಲವತ್ತಾದ ಭೂಮಿಯನ್ನು, ನಮ್ಮ ಕೃಷಿ ಭೂಮಿಯನ್ನು ನಮಗೆ ಬಿಟ್ಟು ಯಾವುದೇ ಕೃಷಿಗೆ ಅನುಕೂಲವಾಗದಂಥದ್ದು ಬರಡು ಭೂಮಿಯನ್ನು ನೀವು ಕೈಗಾರಿಕೆ ಮಾಡಿ ಅಂತೇಳಿ ನಾವೆಲ್ಲ ಹೋರಾಟ ಮಾಡ್ತೇವೆ. ಇದನ್ನು ಹಲವಾರು ಸಲ ರಾಜ್ಯ ಮಟ್ಟದಲ್ಲೂ ಕೂಡ ಹೋರಾಟ ಮಾಡಿದ್ದೀವಿ. ಆದರೆ ಮೊನ್ನೆ ನಡೆದಂಥ ಒಂದು ಸಮೀಕ್ಷೆಯಲ್ಲಿ ಮೊನ್ನೆ ಮಂತ್ರಿಗಳು ಮತ್ತು ಶಾಸಕರು, ಜನಪ್ರತಿನಿಧಿಗಳು, ತಾಲೂಕು ಆಡಳಿತ, ಜಿಲ್ಲಾಡಳಿತ ಎಲ್ಲ ಸಂಪೂರ್ಣವಾಗಿ ವಿಫಲ ಆಗಿದೆ. ಎಲ್ಲವನ್ನು ಪಾರದರ್ಶಕತೆ ಮಾಡಿ ಅದನ್ನು ಎಣಿಕೆ ಮಾಡೋ ಸಂದರ್ಭದಲ್ಲಿ ಒಂದು ಗೋಲ್ಮಾಲ್ ಅಂತ ಮಾಡಿಬಿಟ್ಟು ಇವತ್ತು ರೈತರ ಈ ರೀತಿ ಆಕ್ರೋಶಗೊಂಡು ಇವತ್ತು ಬೀದಿಗೆ ಬರೋ ರೀತಿಯಲ್ಲಿ ಆಗಿದ್ದಾರೆ. ಇದರ ವಿರುದ್ಧ ಇವತ್ತು ನಾವು ರೈತರ ಫಲವತ್ತಾದ ಭೂಮಿಯನ್ನು ಅವ್ರು ಬಿಡಬೇಕು, ಕೃಷಿಗೆ ಅವ್ರಿಗೆ ಯೋಗ್ಯವಾದ ಭೂಮಿಯನ್ನು ಬಿಡಬೇಕು. ಏನು ಸರ್ಕಾರದ ಜಮೀನು ಇರ್ಬೋದು, ಅದು ಬರಡು ಜಮೀನು ಭೂಮಿಯನ್ನಾಗ್ಬೋದು, ಅದು ಕೈಗಾರಿಕೆ ಮಾಡಲಿ. ಕೈಗಾರಿಕೆ ಮಾಡೋದ್ರಲ್ಲಿ ನಮ್ದು ಯಾವುದೇ ವಿರೋಧ ಇಲ್ಲ. ಇವತ್ತು ನಾವು ಕೂಡ ಶಾಸಕರಾಗಿದ್ದಾಗ ನಮ್ಮ ಸಾಧ್ಯ ಹತ್ರ 23 ಒಂದು ಇವತ್ತು ಫೀಡ್ ಪ್ಲಾಂಟ್ ಮಾಡಿದ್ದೀವಿ. ಅಥವಾ ಕಾಲೇಜು ನನ್ನ ಕಾಲದಲ್ಲೇ ಅಮರಾವತಿಯಲ್ಲಿ ಒಬ್ಬ ಏನು ಯೂನಿವರ್ಸಿಟಿಗೆ ಜಾಗ ಕೊಟ್ಟಾಗ ಆಗಲೇ ಬೈರೇಗೌಡರು ಹೇಳಿದ್ದಲ್ಲಿ ಸುಂಡ್ರಳ್ಳಿದ್ದು ಕೇವಲ 36 ಎಕರೆ ಅಷ್ಟೇ ಜಮೀನು ಇದ್ದಿದ್ದು. ತಪ್ಪು ಮಾಹಿತಿ ಕೊಟ್ಟಿದ್ರೆ ಅಲ್ಲಿ 180 ಎಕರೆ ಬೇಕಾದಾಗ 102 ಎಕರೆ ಸರ್ಕಾರಿ ಜಾಗ ಇತ್ತು ಅಮರಾವತಿಯಲ್ಲಿ. ಅಲ್ಲಿ ಇವತ್ತು ನಾವು ಬೆಂಗಳೂರು 4 ಯೂನಿವರ್ಸಿಟಿ ಮಾಡಿದ್ವಿ. ಅಭಿವೃದ್ಧಿ ಮಾಡೋದ್ರಲ್ಲಿ ನಮ್ದು ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ. ಮಾನ್ಯ ಮಂತ್ರಿಗಳು, ಮಾನ್ಯ ಶಾಸಕರು, ಮಾನ್ಯ ಜಿಲ್ಲಾಡಳಿತ, ಮಾನ್ಯ ತಾಲೂಕು ಆಡಳಿತ ಈ ವಿಚಾರವನ್ನು ಪ್ರಾರಂಭದಲ್ಲೇ ಬಂದು ಮೊನ್ನೆ ಏನು ಮಾಡೋದು ಅದೇ ರೀತಿ ಎಲ್ಲ ರೈತಾಪಿ ವರ್ಗದವ್ರನ್ನ, ಆ ಪ್ರಾಂತ್ಯದ ಎಲ್ಲ ರೈತರನ್ನ ಏನು 2823 ಎಕರೆಗೆ ಇವರು ಏನು ನೋಟಿಫಿಕೇಶನ್ ಮಾಡಿದಾರೋ ಆ ರೈತರನ್ನೆಲ್ಲ ಕರೆದು, ಜನಪ್ರತಿನಿಧಿಗಳು ಕರೆದು ಅವರ ಸಮಕ್ಷಮದಲ್ಲಿ ಚರ್ಚೆ ಮಾಡಿ ಯಾರ್ಯಾರು ಕೊಡ್ತೀವಿ ಅಂತ ತಗೊಳ್ಳಿ, ಕೊಡ್ತಿದ್ದು ಅದನ್ನು ಬಿಡಬೇಕಾಗಿತ್ತು. ಅದು ಬಿಟ್ಟು ಇವರು ಈ ಸರ್ಕಾರದ ಧೋರಣೆಯಿಂದ ಜನರನ್ನು ರೊಚ್ಚಿಗೆಳಿಸಿ ಇವತ್ತು ರೈತಾಪಿ ವರ್ಗದವರು ಇವತ್ತು ಬೀದಿಗಳ ರೀತಿಯಲ್ಲಿ ಮಾಡಿದರೆ ಖಂಡಿತ ಇದನ್ನು ಕೂಡ ನಾವು ಖಂಡಿಸ್ತೀವಿ. ಮತ್ತು PSLಗೆ ಒಂದು ಆದೇಶ ಇದೆ ಸುಪ್ರೀಂ ಕೋರ್ಟಲ್ಲಿ. PSL ಕಂಪ್ನಿಗೆ ಆಗಿರುವಂಥ ಜಾಗವನ್ನು ಯಾವುದೇ ಕಾರಣಕ್ಕೂ KDB ಅಕ್ವಿಸಿಷನ್ ಮಾಡಬಾರ್ದು ಅಂತ ಸುಪ್ರೀಂ ಕೋರ್ಟ್ ಆದೇಶ ಇದೆ. ಅವೆಲ್ಲವನ್ನು ಕೂಡ ಮಾನ್ಯ ಮಂತ್ರಿಗಳ ಗಮನಕ್ಕೆ ನಮ್ಮೆಲ್ಲ ರೈತ ಹೋರಾಟಗಾರರು, ರೈತ ಸಂಘಟಕರು, ವಿಶೇಷವಾಗಿ ರೈತಾಪಿ ವರ್ಗದವರು ಎಲ್ಲ ಗಮನ ತಂದರೂ ಕೂಡ ಆಗಲೇ ನಮ್ಮ ರಾಮಚಂದ್ರಗೌಡ ಹೇಳಿದ ರೀತಿಯಲ್ಲಿ ಒಂದು ಏನು ರೈತರು ಮನೋಇಚ್ಛತೆ ಕೊಟ್ಟೆ ತಗೋಬೇಕು. ರೈತ ವಿರೋಧಿ ರಾಜ್ಯ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ, ರೈತ ವಿರೋಧಿ ಭ್ರಷ್ಟ ರಾಜ್ಯ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಫಲವತ್ತಾದ ಭೂಮಿ ಉಳಿದಿರೋದ್ರಿಂದನೇ ಇವತ್ತು ಬೆಂಗಳೂರು ಇರ್ಬೋದು, ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ನಗರಗಳಿಗೆ ಹೂವು, ಹಣ್ಣು, ತರಕಾರಿ ಸಿಗ್ತಾ ಇದೆ. AC ರೂಮಲ್ಲಿ ಕೂತ್ಕೊಂಡು ಊಟ ಮಾಡೋರು ಊಟ ರೂಮ್ ಇವತ್ತು ಏನು ಜಂಗಮಕೋಟೆ ಶಿಡ್ಲಘಟ್ಟ ತಾಲೂಕಲ್ಲಿ ಕೈಗಾರಿಕೆ ಸ್ಥಾಪನೆ ಮಾಡಬೇಕು ಅಂತ ಹೊರಟಿರ್ತಕ್ಕಂಥ ಜಿಲ್ಲಾಡಳಿತ, ಕೈಗಾರಿಕಾ ಏನಿವತ್ತು 2,000-2,500 ಎಕರೆನ ಇವತ್ತು ನೋಟಿಫೈ ಮಾಡಿದ್ದೀರ. ಅದರಲ್ಲಿ ಫಲವತ್ತಾದ ಇರ್ತಕ್ಕಂಥ ಭೂಮಿಯಲ್ಲಿರ್ತಕ್ಕಂಥ ರೈತರು ಇವತ್ತು ಮನೆಯಲ್ಲಿ ತಲೆ ಮೇಲೆ ಬಟ್ಟೆ ಹಾಕಿ ಕೂತ್ಕೊಂಡಿದ್ದಾರೆ. ಸುಮಾರು 10-15 ವರ್ಷಗಳಲ್ಲಿ ಯಾರಿಗೆ ಭೂಮಿ ಬೇಡ, ಫಲವತ್ತಾದ ಭೂಮಿ ಬೇಡ ಅಂಥವರು ರೈತರು ಆಲ್ರೆಡಿ ಮಾರಿಬಿಟ್ಟಿದ್ದಾರೆ. ಈ ಪರ್ಲ್ ಗ್ರೂಪ್ಗೆ ಸುಮಾರು ಒಂದು 800 ಎಕರೆ ಜಮೀನನ್ನು ರೈತರು ಬೇಡದೇ ಇರ್ತಕ್ಕಂಥವ್ರು ಮಾರಾಗಿದೆ. ದುಡ್ಡು ಬೇಕಾಗಿರೋರು ಮಾರಾಗಿದೆ. ಆದರೆ ಎಷ್ಟೇ ದುಡ್ಡು ಕೊಟ್ರೂ ಜಮೀನು ಮಾರಲ್ಲ ಅಂತಕ್ಕಂಥ ರೈತರು ಇವತ್ತು ಉಳಿಸ್ಕೊಂಡಿದ್ದಾರೆ. ಜಮೀನನ್ನ ಉತ್ತು ಬೆಳೆದು ಜೀವನ ಮಾಡಿ ಇವತ್ತು ಬದುಕ್ತಾ ಇದ್ದಾರೆ. ಅವ್ರು ಬದುಕೋ ಜೊತೆಗೆ ಇಡೀ ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಬೆಂಗಳೂರಿಗೆ ತರಕಾರಿ ಕೊಡ್ತಾ ಇದ್ದಾರೆ, ಹೂವು ಹಣ್ಣು ಕೊಡ್ತಾ ಇದ್ದಾರೆ. ಇವತ್ತೇನು ಶಿಡ್ಲಘಟ್ಟದಲ್ಲಿ ಇವತ್ತು ನಮಗೆ ಇಂಟರ್ನ್ಯಾಷನಲ್ ಲೆವೆಲ್ಗೆ ರೇಷ್ಮೆಗೆ ಇವತ್ತು ದೊಡ್ಡ ಮಾರುಕಟ್ಟೆನ ನೀವೇ ಕಾಂಗ್ರೆಸ್ ಸರ್ಕಾರನೇ ಇವತ್ತು ಮಾಡ್ತೀವಿ ಅಂತ ಬುದ್ಧಿ ಪೂಜೆ ಮಾಡಕ್ಕೆ ಕೊಟ್ಟಿದ್ದೀರ. ಮಾರುಕಟ್ಟೆ ಮಾಡಿ ಏನು ನೊಣನ ಹೊಡಿಬೇಕಷ್ಟೆ. ಇವತ್ತು ಇರ್ತಕ್ಕಂಥ ರೇಷ್ಮೆ ಭೂಮಿನ ಎಲ್ಲ ಇವತ್ತು ಕಿತ್ಕೊಂಡು ಕೈಗಾರಿಕೆ ಮಾಡ್ತೀವಿ ಅಂತ ಹೇಳಿ 1-1.5 ಕೋಟಿ ಕೊಟ್ಟು 5-6 ಕೋಟಿಗೆ ಮಾರ್ಕೊಂಡು ಅದರಲ್ಲಿ ಬರ್ತಕ್ಕಂಥ ದುಡ್ಡು ಏನು ಸರ್ಕಾರದಲ್ಲಿ ಲಪಟಾಯಿಸ್ಬೇಕಂತ ಇರ್ತಕ್ಕಂಥ ಒಂದು ಸ್ಕೀಮ್ ಇದೆ. ಆ ಸ್ಕೀಮಿಂದ ಕೊನೆಗೆ ಇಲ್ಲಿ 300 ಕೋಟಿ ಏನು ತರಕಾರಿ ಒಂದು ನಮ್ಮ ಗೂಡಿನ ಮಾರ್ಕೆಟ್ ಕಟ್ಟಬೇಕಂತಕ್ಕಂಥದ್ದು ಒಂದು ಲೂಟಿ. ಅಲ್ಲಿ ಗೂಡೆ ಬರೆದಿರ್ತಕ್ಕಂಥ ಜಾಗದಲ್ಲಿ ಇವತ್ತು ರೈತರಿಗೆ
ಇರ್ತಕ್ಕಂಥ ಜಮೀನು ಕಿತ್ಕೊಂಡು ಇವತ್ತು ಏನು ರೇಷ್ಮೆ ಬೆಳೆನ ಕಿತ್ಕೊಂಡು ಇವತ್ತು ಅದರಲ್ಲೂ ದುಡ್ಡು ಹಿಡಿತಕ್ಕಂಥ ಸ್ಕೀಮ್ ಹಾಕ್ಕೊಂಡು ಇವತ್ತೇನು ಹೊರಟಿದ್ದೀರಿ, ಇದು ತಮಗೆಲ್ಲ ಒಳ್ಳೆಯದಾಗೋದಿಲ್ಲ. ಕನ್ಸರ್ನ್ಡ್ ಅಕ್ವಿಜೇಷನ್ ಸ್ಕೀಮ್ ಮಾಡಾಗಿ ತುಂಬ ವರ್ಷ ಆಗಿದೆ ಭಾರತದಲ್ಲಿ. ರೈತರು ಕೊಟ್ಟರೆ ಜಮೀನು ತಗೋಬೇಕು, ಕೊಡೋಲ್ಲ ಅಂತ ಹೇಳಿದ್ಮೇಲೆ ಏನು ನಿಮ್ಮದು? ಅವ್ರು ಕೊಡೋಲ್ಲ ಅಂತ ಇಷ್ಟೊಂದು ಹೋರಾಟ ಮಾಡ್ತಾ ಇದ್ದಾರೆ, ಇಷ್ಟೊಂದು ಸರಿ ಹೇಳಿದ್ದಾರೆ. ಕನ್ಸರ್ಟ್ ಕೇಳಿದ್ದೀರಾ? ಕನ್ಸರ್ಟ್ ಕೇಳಿದ್ರೆ ಎಷ್ಟು ಜನ ಕೊಟ್ಟಿರ್ತಾರಕ್ಕಂಥ ಪಾರದರ್ಶಕಂತ ಮಾಡ್ತಕ್ಕಂಥ ಕೆಲಸ ಮಾಡಬೇಕಾಗಿತ್ತು ಮೊನ್ನೆ 25ನೇ ತಾರೀಕು. ಅವತ್ತು ಮಾಡಬೇಕಾದ್ರೆ ಎಣಿಕೆ ಮಾಡಬೇಕಾದ್ರೆ ಯಾರನ್ನೂ ಪಾರದರ್ಶಕವಾಗಿ ಮಾಡಿಲ್ಲ. ಸುಮಾರು 30-35% ರೈತರು ಏನೋ ಬಂದು ಅಲ್ಲಿ ಬಂದಿರ್ತಕ್ಕಂಥವ್ರು ಕೊಡೋಲ್ಲ ಅಂತ ಹೇಳಿದ್ದಾರೆ. ಇವತ್ತು ಜಂಗಕೋಟೆಯಲ್ಲಿ 2,000 ಎಕರೆ ಅಕ್ವಿಷನ್ ಮಾಡಬೇಕು ಅಂತೇಳಿ ಹೇಳ್ತಾರೆ ರೈತರು. ಇದೆಲ್ಲ ಒಂದು ಭೂ ಮಾಫಿಯಾ, ದಯವಿಟ್ಟು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಇಂಡಸ್ಟ್ರಿಯಲ್ ಏರ್ಪೋರ್ಟಲ್ಲಿ 6,000 ಎಕರೆ ಆಯಿತು. ಏರ್ಪೋರ್ಟ್ ಇಬ್ಬಾಗ ಆದಾಗ 100% ನಮಗೆ ಆಗೋ ತನಕ ನಾವು ಮಾಡಲ್ಲ ಅಂತ. ದೊಡ್ಡಬಳ್ಳಾಪುರ 1ನೇ ಹಂತ, 2ನೇ ಹಂತ, 3ನೇ ಹಂತ, ನೆಲಮಂಗಲ 1ನೇ ಹಂತ, 2ನೇ ಹಂತ, 3ನೇ ಹಂತ, ಗೋರಿಬಿದನೂರು, ತಿರ್ಗಾ ಸೂಲಬೆಲೆ ರೋಡು ದೇವನಹಳ್ಳಿ ಟೌನಿಂದ 1ನೇ ಹಂತ, ತಿರ್ಗಾ ಅಲ್ಲಿ 2ನೇ ಹಂತ. ಇದು ಯಾತಕ್ಕೋಸ್ಕರ ಮಾಡ್ತಾ ಇದ್ದಾರೆ ಅಂದರೆ ರಾಜಕಾರಣಿಗಳು ಜಮೀನು ಮಾಡೋದಕ್ಕೋಸ್ಕರ ಮಾಡ್ತಾ ಇದ್ದಾರೆ. ಒಬ್ಬೊಬ್ಬ ರಾಜಕಾರಣಿ 100 ಎಕರೆ 200 ಎಕರೆ ಫ್ಲಾಟ್ ಮಾಡೋದಕ್ಕೆ ಮಾಡ್ತಾ ಇರೋದು ಇದು. ಒಬ್ಬೊಬ್ಬರು ಜಮೀನಿಗೆ ಮಂಜೂರು ಮಾಡೋದಕ್ಕೆ 50 ಲಕ್ಷ ಒಂದು ಎಕರೆ ಕೊಡಬೇಕು. ಇವರಿಗೆ ಒಂದು 2,000 ಎಕರೆ ಮಾಡಿದ್ರೆ 1,000 ಕೋಟಿ ರೂಪಾಯಿ ಲಂಚ ಬರುತ್ತೆ, ಜಮೀನು ಬರ್ತದೆ. ಇವಾಗ ಒಂದು ಮನೆಯಲ್ಲಿ ಇವತ್ತು ಒಂದು ತಿಂಗಳಿಗೆ ರೇಷನ್ ತರ್ತೀರಿ, ಆ ಮನೇಲಿ ರೇಷನ್ ಖಾಲಿ ಆದ್ಮೇಲೆ ರೇಷನ್ ತರ್ತೀರಿ, ಇಲ್ಲ ಇನ್ನೂ ಒಂದು ತಿಂಗಳು ತರೋಣ. ಒಂದು ಇಂಡಸ್ಟ್ರಿಯಲ್ ಏರಿಯಾದಲ್ಲಿ 10% ಇನ್ನೂ ಬಂದಿಲ್ಲ ಫ್ಯಾಕ್ಟ್ರಿಗಳು. ಇವರು ಕೊಟ್ಟಂತ ಜಮೀನು, ಫ್ಯಾಕ್ಟ್ರಿಗಳು ಬಂದಂತ ಜಮೀನು ಇವತ್ತು ಕೈ ವಾಪಸ್ ತಗೊಂಡ್ರೆ 25,000 ಎಕರೆ ವಾಪಸ್ ತಗೊಬೇಕು ಜಮೀನನ್ನ. ಎಲ್ಲಿ ಬಂದಿದ್ದಾವೆ 10% ಫ್ಯಾಕ್ಟ್ರಿಗಳು ತೋರಿಸ್ತಾಡ್ರಿ. 10% ಫ್ಯಾಕ್ಟ್ರಿ ಬಂದ್ರೆ 1 ಕೋಟಿ ಜನಕ್ಕೆ ಉದ್ಯೋಗ ಸಿಗುತ್ತೆ, ಕರ್ನಾಟಕ ತುಂಬೋಗುತ್ತೆ. ಇಲ್ಲಿ ಏನಾಗುತ್ತೆ ಅಂದ್ರೆ ಒಂದು ಇಂಡಸ್ಟ್ರಿಯಲ್ ಲೇಔಟ್ ಮಾಡಿದ್ರೆ ಎಕರೆಗೆ 50 ಲಕ್ಷ ರೂಪಾಯಿ ಕಮಿಷನ್ ಸಿಗುತ್ತೆ. ನೀವು ಯಾರನ್ನ ಅರ್ಜಿ ಹಾಕ್ರಿ, 50 ಲಕ್ಷ ರೂಪಾಯಿ ಕೊಡಿ ಎಕರೆಗೆ, ನೀವು 2 ಎಕರೆ ಮಂಜೂರು ಮಾಡ್ಬೇಕು, ಕೋಟಿ ರೂಪಾಯಿ ಕೊಡು. ನೀನು SC STನ ಅದ್ರಾಗ 50% ಡಿಫ್ರೆನ್ಸ್ 25 ಲಕ್ಷ ಕೊಡು. ಈ ದುಡ್ಡು ಮಾಡ್ಕೊಳೋದಕ್ಕೆ ಮಾಡ್ತಾ ಇರೋದು ಅಷ್ಟೇ. ಇದು ರೈತರು ಚಳವಳಿ ನಡೆಸ್ತಾವ್ರೆ. ರೈತರು ಕೇಳಬೇಕಾಗಿರೋ ಪ್ರಶ್ನೆ ಇಷ್ಟೇ, ಇರೋ ಇಂಡಸ್ಟ್ರಿಯಲ್ ಏರಿಯಾದ್ರಲ್ಲಿ 10% ತುಂಬಿಸು, ಅದು ತುಂಬಿಸ್ಬಿಟ್ಟು ಬಾ ನಮ್ಮ ಹತ್ರಕ್ಕೆ, ನಾವು ಬಿಟ್ಕೊಡ್ತೀರಿ. ರೈತರು ಕಿತ್ಕೊಡ್ಬೇಕು ಮಾಡಬೇಕು ಅನ್ನೋದೇನಿಲ್ಲ. ಇದು ಹೈಕೋರ್ಟಲ್ಲೂ ಆದೇಶ ಆಗೈತೆ, ಸುಪ್ರೀಂ ಕೋರ್ಟ್ ಹೇಳ್ತಾ ಐತೆ. ಒಂದೇ ಇದಕ್ಕೆ ನೀವಿರೋ ಇಂಡಸ್ಟ್ರಿಯಲ್ ಏರಿಯಾ 10% ತುಂಬಿಸ್ರಿ, 15% ತುಂಬಿಸ್ರಿ. ಫ್ಯಾಕ್ಟ್ರಿಗಳಾದ್ಮೇಲೆ ನಮ್ಮ ಜಮೀನು ತಗೊಳ್ಳಿ. ಇನ್ನು 22,000 ಎಕರೆ ಫ್ಯಾಕ್ಟ್ರಿಗಳಾಗ್ತಿದ್ದು ಖಾಲಿ ಜಾಗ ಹಂಗೆ ಬಿದ್ದೈತೆ. ಎಲ್ಲ ಶ್ರೀಮಂತರು ತಗೊಂಡಿರೋದು, ಒಬ್ಬನು ಫ್ಯಾಕ್ಟ್ರಿ ಮಾಡಲ್ಲ. ಅದರಲ್ಲಿ 50% ರಾಜಕಾರಣಿಗಳಿದೆ. ಇದನ್ನು ಕೇಳಿದ್ರೆ ಮಾತ್ರ ಯಾವತ್ತು ನಾವು ಸಾಧನೆ ಮಾಡೋದು. ನಮ್ಮ ರೈತರು ನಾವು ಭಿಕ್ಷೆ ಬೇಡಬೇಕಾ? ಅವ್ರ ಹತ್ರ ಭಿಕ್ಷೆ ಬೇಡಂಗೆ ಏನಿಲ್ಲ. ಇವತ್ತಿನ 10% ತುಂಬಿಸ್ಬಿಟ್ಟು ಬರ್ರಿ. ಇಂಡಸ್ಟ್ರಿಯಲ್ ಏರಿಯಾ ಎಷ್ಟು ಬರಬೇಕು? ಒಂದು 6,000 ಎಕರೆ ಇಂಡಸ್ಟ್ರಿಯಲ್ ಏರಿಯಾ, 1,000 ಎಕರೆ ಇಂಡಸ್ಟ್ರಿಯಲ್ ಏರಿಯಾ ಬಂದಿಲ್ಲ. ನೆಲಮಂಗಲದಲ್ಲಿ 1,000 ಎಕರೆ ಬಂದಿಲ್ಲ. ಎಲ್ಲ ಕಡೆ ಫ್ಯಾಕ್ಟ್ರಿಗಳಿಗೆ ಮಂಜೂರಾಗಿದೆ. 6,000 ಎಕರೆ 8,000 ಎಕರೆ ಅವ್ರ ಜಮೀನು ಏನು ಮಾಡೋರೆ, ದುಡ್ಡು ಭೂಮಿ ಮೇಲೆ ಬಂಗಾರ ಮೇಲೆ ಹಾಕಿ ಸುಮ್ಮನೆ ಕುತ್ಕೊಂಡ್ಬಿಡ್ತಾನೆ, ಫ್ಯಾಕ್ಟ್ರಿ ಮಾಡಲ್ಲ. ರೈತರಿಗೆ ಇಲ್ಲೇನೋ ಒಂಚೂರು ಕೊಟ್ಬಿಟ್ಟು ಇವ್ರಿಗೆ ಎಕರೆಗೆ 50 ಲಕ್ಷ ಸಿಗುತ್ತೆ ಕಮಿಷನ್. ಸುಮ್ಮನೆ ಯಾರು ರೈತರ ಮಕ್ಳು ಇಂಡಸ್ಟ್ರಿಯಲ್ ಇದ್ದಾರಾ? ಅವ್ರು ಫ್ರೀ ಕೊಟ್ಟವ್ರ? ಯಾರಿಗೂ ಕೊಡಲ್ಲ, ಮಾರ್ಕೊಳೋದು ಅಷ್ಟೇ. ಅಂಥದಕ್ಕೆ ಏನಕ್ಕೆ ಇರೋದು ಮಾಡಿದ್ರೆ ಇನ್ನೂ 2-3 ಇಂಡಸ್ಟ್ರಿಯಲ್ ಅಕ್ವಿಷನ್ ಕೈ ಬಿಡಬೇಕು. ಇದನ್ನ ಕೈ ಬಿಡೋ ಕೆಲಸ ಮಾಡಬೇಕು. ದಯವಿಟ್ಟು ಇದನ್ನ ಅಕ್ವಿಷನ್ ಮಾಡ್ಕೊಂಡು ಕೊಡ್ದು. ಇವಾಗ ಮಾಡಿರೋ ಅಕ್ವಿಷನ್ನಲ್ಲಿ ಎಷ್ಟು ಫ್ಯಾಕ್ಟ್ರಿಗಳು ಬಂದಿದ್ದಾವೆ, ಮಿಕ್ಕಿದಕ್ಕೆ ರೈತರೋಗಿ ಆ ಜಮೀನು ಉತ್ಕೊಳ್ಳೋವಂಥ ಕಾರ್ಯಕ್ರಮ ಆಗಬೇಕು. ಯಾರು ಮಾಡ್ತಾ ಇಲ್ಲ ಆ ರೈತರು ಆ ಜಮೀನಲ್ಲಿ ಇಳಿಸುವಂಥ ಮುಂದಿನ ದಿವಸ ಕಾರ್ಯಕ್ರಮ ಆಗಬೇಕು ಅಂತ ಕೋರ್ಕೊಂಡು